ಗಬ್ಬೆದು ನಾರ್ತಾ ಇದೆ ಟಿ ನರಸೀಪುರ ಪಟ್ಟಣದ ಬಸ್ ನಿಲ್ದಾಣ. ಉಸ್ತುವಾರಿ ಸಚಿವ ಮಹದೇವಪ್ಪನವರೇ ಸ್ವಲ್ಪ ಇತ್ತ ಗಮನ ಹರಿಸಿ ನೋಡಿ. ಹೇಳೋರಿಲ್ಲ ಕೇಳೋರಿಲ್ಲ. ಸಚಿವರಿಗಂತೂ ಕಣ್ಣೇ ಕಾಣಿಸಲ್ಲ ಬಿಡಿ. ಗಬ್ಬೆದು ನಾರ್ತಾ ಇದೆ. ಹೇಳೋರಿಲ್ಲ ಕೇಳೋರಿಲ್ಲ ಸಚಿವರಿಗೆ. ಬಸ್ ನಿಲ್ದಾಣದಲ್ಲಿ ಅಶುಚಿತ್ವ, ಸರ್ಕಾರಕ್ಕೆ ಜನ ಛೀಮಾರಿಯನ್ನ ಹಾಕ್ತಾ ಇದ್ದಾರೆ. ಕಂಡು ಕಾಣದಂತೆ ಇದ್ದಾರೆ. ಮೂಗು ಮುಚ್ಚಿಕೊಂಡು ಓಡಾಡುವಂತಹ ಪ್ರಯಾಣಿಕರು, ಎಲ್ಲೆಂದರಲ್ಲಿ ಕಸ, ಆಳೆತ್ತರಕ್ಕೆ ಬೆಳೆದು ನಿಂತಿರುವಂತಹ ಗಿಡಗಂಟಿಗಳು. ಮೈಸೂರು ಹಾಗೆ ಚಾಮರಾಜನಗರ ಭಾಗಕ್ಕೆ ಜನ ಸಂಚಾರವನ್ನ ಮಾಡ್ತಾರೆ ಇಲ್ಲಿಂದ. ಸೊ ಪ್ರತಿನಿತ್ಯ ಸಾವಿರಾರು ಪ್ರಯಾಣಿಕರ ದಟ್ಟಣೆ ಇರುವಂತಹ ನಿಲ್ದಾಣ ಇದು. ಅನೈರ್ಮಲ್ಯದ ಬಗ್ಗೆ ಹಲವು ಬಾರಿ ಮನವಿ ಮಾಡಿದ್ರು ಕೂಡ ನಿರ್ಲಕ್ಷ್ಯವನ್ನ ತೋರ್ತಾ ಇರುವಂಥದ್ದು. ಮೈಗಳ್ಳ ಅಧಿಕಾರಿಗಳು ಟಿ ನರಸೀಪುರ ಜನಾಕ್ರೋಶ ಹೊರಹಾಕ್ತಾ ಇದ್ದಾರೆ. ಬಸ್ ನಿಲ್ದಾಣ ಸೇರಿ ಹಲವೆಡೆ ಸ್ವಚ್ಛತೆ ಕಾಪಾಡುವಂತೆ ಆಗ್ರಹಿಸ್ತಾ ಇದ್ದಾರೆ ಕೂಡ. ಬಸ್ ನಿಲ್ದಾಣದಲ್ಲಿ ಅಶುಚಿತ್ವ, ಸರ್ಕಾರಕ್ಕೆ ಜನ ಛೀಮಾರಿ ಹಾಕ್ತಾ ಇದ್ದಾರೆ. ಗಬ್ಬೆದ್ದು ನಾರ್ತಾ ಇದೆ ಟಿ ನರಸೀಪುರ ಪಟ್ಟಣದ ಬಸ್ ನಿಲ್ದಾಣ. ಉಸ್ತುವಾರಿ ಸಚಿವ ಮಹದೇವಪ್ಪನವರೇ ಸ್ವಲ್ಪ ಇತ್ತ ಗಮನ ಹರಿಸಿ ನೋಡಿ. ಹೇಳೋರಿಲ್ಲ ಕೇಳೋರಿಲ್ಲದೆ ಹೇಗಾಗಿದೆ ಅಂತ ಹೇಳ್ಬಿಟ್ಟು ಪ್ರತಿನಿತ್ಯ ಓಡಾಡುವಂತಹ ಜನರು ಏನ್ ಮಾಡಬೇಕು? ಮೂಗು ಮುಚ್ಕೊಂಡು ಓಡಾಡ್ತಾ ಇದ್ದಾರೆ. ಕಾಣಿಸ್ತಾನೆ ಇಲ್ವಾ ನಿಮ್ಗಳ ಕಣ್ಣಿಗಿದೆಲ್ಲ? ಸೊ ನೋಡ್ತಾ ಇರ್ಬೋದು ಎಷ್ಟು ಆ ಕೊಳಕಿದೆ. ಅಲ್ಲಿ ಓಡಾಡುವಂತಹ ಜನರು ಮೂಗು ಮುಚ್ಕೊಂಡು ಓಡಾಡ್ತಾ ಇದ್ದಾರೆ. ಟಿ ನರಸೀಪುರ ಮೈಸೂರಿನಲ್ಲಿ ಇರುವಂತಹ ಜಾಗ ನೋಡಿ, ಬಸ್ ನಿಲ್ದಾಣ. ಈ ರೀತಿಯಾಗಿದ್ದರೆ ಮಳೆಗಾಲ ಬೇರೆ ಆರಂಭ ಆಯಿತು ನೋಡಿ. ಗಿಡಗಂಟಿಗಳು ಎಷ್ಟೆಷ್ಟು ಎತ್ತರಕ್ಕೆ ಬೆಳೆದು ಹೋಗಿದೆ. ಕೊಚ್ಚೆ ನೀರು ಬೇರೆ. ಮೇನ್ ರೋಡ್ ಪಕ್ಕದಲ್ಲಿನೇ ಇರುವಂಥದ್ದು. ರೋಗ ರುಜಿನಗಳು ಬರದೆ ಇನ್ನೇನಾಗುತ್ತೆ? ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸಂದೀಪ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸಂದೀಪ್, ಏನಿದು ಅಂತ ಹೇಳ್ಬಿಟ್ಟು ಅಲ್ಲಿರೋಂತಹ ಸಚಿವರುಗಳಿಗೆ ಇದೆಲ್ಲ ಕಾಡಿಸ್ತಾ ಇಲ್ವಾ? ಜನ ಮೂಗು ಮುಚ್ಕೊಂಡು ಓಡಾಡಬೇಕು. ಎಷ್ಟು ಕೊಳಕಿದೆ, ಎಷ್ಟು ಗಲೀಜಿದೆ. ಅದು ಮೇನ್ ರೋಡ್ ಪಕ್ಕದಲ್ಲೇ ಇರುವಂತಹ ಬಸ್ ಸ್ಟಾಪ್ ಬೇರೆ. ಏನು ಅವ್ರ ಗಮನಕ್ಕೆ ಬಂದಿದೆಯಾ ಇಲ್ವಾ, ಹೇಗೆ ಅಂತ ಹೇಳ್ಬಿಟ್ಟು ಅಲ್ಲಿರುವಂತಹ ಜನಗಳಾದ್ರೂ ಕಂಪ್ಲೇಂಟ್ ರೈಸ್ ಮಾಡಿದಾರಾ, ಹೇಗೆ ಅಂತ ಇರೋ ಸಮಸ್ಯೆ ಬಗ್ಗೆ ಹೇಳ್ಕೊಂಡಿದ್ದಾರಾ? ಏನು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಎಚ್.ಸಿ. ಮಹದೇವಪ್ಪನವರು ಪ್ರತಿನಿಧಿಸುವಂತಹ ಟಿ ನರಸೀಪುರ ಕ್ಷೇತ್ರದ ಬಸ್ ನಿಲ್ದಾಣ ನಿಜವಾಗ್ಲೂ ಕೂಡ ಅನೈರ್ಮಲ್ಯತೆಯ ತಾಣವಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಎಲ್ಲೆಂದ್ರಲ್ಲಿ ಕಸದ ಗುಡ್ಡೆಗಳೇ ಕಾಣ್ತಾ ಇದೆ. ಅನಂತ ಏನು ಬಸ್ ಸ್ಟ್ಯಾಂಡ್ ಹೊರಭಾಗದಲ್ಲಿ ಆಳೆತ್ತರಕ್ಕೆ ಗಿಡ ಗಂಟೆಗಳು ಕೂಡ ಬೆಳೆದು ನಿಂತಿರ್ತಕ್ಕಂತಹದ್ದು. ಸಾಕಷ್ಟು ಬಾರಿ ಈ ಬಗ್ಗೆ ಸಾರ್ವಜನಿಕರು ವಿಡಿಯೋಗಳನ್ನ ಮಾಡಿ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಅಪ್ಲೋಡ್ ಮಾಡಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮೌಖಿಕವಾಗೂ ಕೂಡ ಅಲ್ಲಿನ ಸ್ಥಳೀಯ ಪುರಸಭೆಗೂ ಕೂಡ ದೂರುಗಳನ್ನ ಹಲವು ಬಾರಿ ಕೊಟ್ಟಿದ್ರು ಕೂಡ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಇಂದಿಗೂ ಕೂಡ ಅನೈರ್ಮಲ್ಯತೆ ಆ ಒಂದು ಬಸ್ ನಿಲ್ದಾಣದ ಬಳಿ ತಾಂಡವ ಆಡ್ತಾ ಇರ್ತಕ್ಕಂಥದ್ದು. ರಾಷ್ಟ್ರೀಯ ಹೆದ್ದಾರಿ ಅಂದ್ರೆ ಮೈಸೂರಿನಿಂದ ಚಾಮರಾಜನಗರಕ್ಕೆ ತೆರಳುವಂತಹ ರಾಷ್ಟ್ರೀಯ ಹೆದ್ದಾರಿ ಹೊಂದಿಕೊಂಡಂತೆ ಇರ್ತಕ್ಕಂಥ ಈ ಬಸ್ ನಿಲ್ದಾಣ ಪ್ರತಿನಿತ್ಯ ಕೂಡ ಜನಪ್ರತಿನಿಧಿಗಳು ಅದು ಅಧಿಕಾರಿಗಳು ಓಡಾಡುವಂತಹ ರಸ್ತೆಯಲ್ಲೇ ಇದೆ. ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಚಾಮರಾಜನಗರ, ಕೊಳ್ಳೇಗಾಲ, ನಂಜನಗೂಡು ಹಾಗೂ ಇತರ ಪ್ರದೇಶಗಳಿಗೆ ತೆರಳಲಿಕ್ಕೆ ಗ್ರಾಮಾಂತರ ಪ್ರದೇಶದಿಂದ ಸಾವಿರಾರು ಜನ ಬರ್ತಾರೆ. ಎಲ್ಲರೂ ಕೂಡ ಈ ಒಂದು ಏನು ಬಸ್ ಸ್ಟ್ಯಾಂಡ್ ಆವರಣವನ್ನ ತಲುಪಿದ ಕೂಡಲೇ ಮೂಗು ಮುಚ್ಕೊಂಡು ಹೋಗುವಂತಹ ಪರಿಸ್ಥಿತಿ ಕೂಡ ಇರುವಂತಹದ್ದು. ಎಲ್ಲ ಸಾಕಷ್ಟು ಸಾರ್ವಜನಿಕ ವಲಯದಲ್ಲಿ ಈ ಕುರಿತು ಆಕ್ರೋಶವನ್ನ ಕೂಡ ವ್ಯಕ್ತ ಆಗ್ತಾ ಇರ್ತಕ್ಕಂಥದ್ದು. ಅಲ್ಲದೆ ಇನ್ನಾದ್ರೂ ಕೂಡ ಎಚ್ಚೆತ್ತು ಈ ಒಂದು ಅನೈರ್ಮಲ್ಯತೆ ತಾಣವಾಗಿರ್ತಕ್ಕಂಥ ಟಿ ನರಸೀಪುರ ಬಸ್ ನಿಲ್ದಾಣಕ್ಕೆ ಶುಚಿತ್ವವನ್ನ ಕಾಣಿಸ್ತಾರ ಅನ್ನುವಂಥದ್ದು ಕಾದು ನೋಡ್ಬೇಕಾಗಿದೆ. ಥ್ಯಾಂಕ್ ಯು ಸಂದೀಪ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.